ಗಾಯ್ಸ್ ಇಲ್ಲಿ ಒಳಗೆ ಬಿಡಲ್ಲ ಅಂತಿದ್ದಾರೆ, ಅದೇನೋ ಇನ್ಸಿಡೆಂಟ್ ಆಗಿತ್ತು, ಬಿಡ್ತಾ ಇಲ್ಲ ಅಷ್ಟೇ ಈಗ. ಯಾರು ಬಿಡಲ್ಲ, ಹೋದ ವರ್ಷ ಇದ್ದಾಗ 2 ತಿಂಗಳಿಂದ ಕ್ಲೋಸ್ ಆಗಿದೆ. ಕ್ರೇಜಿ ಗಾಯ್ಸ್, ಕ್ರೇಜಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಅದಕ್ಕೆ ನಮಸ್ಕಾರ. ನಾನು ಯಾಕೆ ಮನೆಗೆ ಇಂಟ್ರೋ ಕೊಡ್ತಾ ಇದ್ದೀನಿ ಅಂದರೆ ಅಲ್ಲಿ ಓಡೋ ಸಮಯದಲ್ಲಿ ಕ್ಲೀನಾಗಿ ಕೊಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಈಗ ಕೊಡ್ತಾ ಇದ್ದೀನಿ. ಅಲ್ಲಿ ಸಕ್ಕರೆ ಬೇಲ್ ಹತ್ರ ರೀಚ್ ಆದ್ವಿ. ಎಷ್ಟು ಗಂಟೆ? ಒಂದು ಗಂಟೆ ರೀಚ್ ಆಗಿದ್ವಿ. ಅಲ್ಲೇನೋ ಪ್ರಾಬ್ಲಮ್ ಆಗಿತ್ತು ಅಂತ ಯಾರು ಬಿಡ್ತಾ ಇರಲಿಲ್ಲ. ಅದೇನು ಪ್ರಾಬ್ಲಮ್ ಅಂತ ನನಗೆ ಕ್ಲೀನಾಗಿ ಗೊತ್ತಿಲ್ಲ, ನಾನೇನು ಕೇಳೋಕ್ಕೆ ಹೋಗಿಲ್ಲ. ಅದಾಗ್ತಿದ್ದಂಗೆ ನಾವು ಗಾರ್ಡನ್ ಡ್ಯಾಮ್ ಹತ್ರ ಹೋಗ್ಬಿಟ್ಟು ಫೋಟೋ ಗಿಟ ಎಲ್ಲ ಮಾಡ್ಕೊಂಡು ಅದೆಲ್ಲ ನೀವು ಬ್ಲಾಗಲ್ಲಿ ನೋಡಿ. ಸ್ವಲ್ಪ ಒಂದು 5 ನಿಮಿಷ ಗಜಿ ಬಿಜಿ ಆಗ್ತದೆ ಅದು ಇದು ಅಂದ್ಕೊಂಡು ಒಂದು 5 ನಿಮಿಷ ಮುಂದೂಡಿಸಿದ್ರೆ ನಾನು ಗಾರ್ಡನ್ ಡ್ಯಾಮು ಅಲ್ಲಿ ಗೇಟ್ ರಿಲೀಸ್ ಮಾಡ್ತಾರಲ್ಲ ಅಲ್ಲೆಲ್ಲ ಹೋಗಿದ್ವಿ. ಅಲ್ಲೂ ಸುಮಾರು ಜನ ಬಂದಿದ್ದರು. ಆದರೆ ಈಗ ಸಕ್ಕರೆ ಬೇಲು ಗಾರ್ಡನ್ ಡ್ಯಾಮ್ ಓಪನ್ ಇಲ್ಲ ಅಂತ ಈಗ ಅಲ್ಲಿ ಆ ಕಡೆ ಎಲ್ಲ ಜನ ಬಂದಿದ್ದರು. ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದೀವಿ. ಎಲ್ಲ ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಷ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ನಾನು ಸಿಗ್ತೀನಿ, ವಿಡಿಯೋ ನೋಡಿ. ನಾವು ಸಕ್ಕರೆ ಬೇಲಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ. ಟಾಟಾ ಎಸಿಲ್ ಹೋಗ್ತಾ ಇದ್ದೀವಿ. ಸರ್ಕಲಿಂದ ಹೊಟ್ಟಿದ್ದೀವಿ. ಈಗ ನಮ್ಮ ಅಮ್ಮ, ನಮ್ಮ ಅತ್ತೆ, ನನ್ನ ತಮ್ಮ ಎಲ್ಲರೂ ಇದ್ದಾರೆ. ಬಾದಿ ಸಕ್ಕರೆ ಬೇಲಿ ಅರ್ಕೆರೆ ಹೋಗ್ತಾ ಇದ್ದೀವಿ. ಅರ್ಕೆರೆಯಿಂದ ಶಿವನ ದೇವಸ್ಥಾನ ಹೋಗ್ತಾ ಇದ್ದೀವಿ. ಈಗ ಅರ್ಕೆರೆ ಬಿಟ್ಟಿದ್ದೀವಿ. ಇನ್ನೊಂದು 10 ಕಿಲೋಮೀಟ್ರು ಬಿಟ್ಟು 10 ಕಿಲೋಮೀಟ್ರ್ ಹೋದರೆ ರೀಚ್ ಆಗ್ತೀವಿ. ಸಕ್ಕರೆ ಬೇಲಿಗೆ ಹೋಗ್ತಾ ಇದ್ದೀವಿ. ರೋಡಲ್ಲಿ ಹೋಗ್ತಾ ಇದ್ದೀವಿ ಗಾಯ್ಸ್, ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗಾಯ್ಸ್. ಡ್ಯಾಮ್ ಬರ್ತಾ ಇದೆ ಈಗ. ಪೈಂಟ್ ಗಿಂಟೆಲ್ಲ ಹೊಡೆದು ಸಕ್ಕತ್ತ ಮಾಡ್ಯಾರಲ್ಲ ಡ್ಯಾಮು. ಬಿಡ್ತಾರೆ ಈಗ ಡ್ಯಾಮ್ ಗಾಯ್ಸ್. ಫೈನಲಿ ಬಂದಿದ್ದೀವಿ. ಲೆಟ್ಸ್ ಗೋ ನೋಡಿ ಗಾಯ್ಸ್. ಇಲ್ಲಿ ಒಳಗೆ ಬಿಡಲ್ಲ ಅಂತಿದ್ದಾರೆ, ಅದೇನೋ ಇನ್ಸಿಡೆಂಟ್ ಆಗಿತ್ತು, ಬಿಡ್ತಾ ಇಲ್ಲ ಒಳಗೆ. ಓಕೆ, ನೋಡೋಣ ತಡೀರಿ ಏನಾಗುತ್ತೆ ಅಂತ. ಯಾಕೋ ಬಿಡ್ತಾ ಇಲ್ವಂತೆ ಒಳಗೆಲ್ಲ, ಯಾಕಂದರೆ ಅದೇನೋ ಆನೆ ಇನ್ಸಿಡೆಂಟ್ ಆಗಿದೆ, ಆಮೇಲೆ ಹೇಳ್ತೀನಿ. ಬಿಡ್ತಾ ಇಲ್ಲ ಈಗ ಒಟ್ಟಿನಲ್ಲಿ ಗಾಯ್ಸ್. ಈಗ ಒಳಗೆ ಎಂಟ್ರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ, ಎಂಟ್ರಿ ಇಲ್ಲ. ಲೆಟ್ಸ್ ಗೋ, ವಾಪಸ್ ಹೋಗ್ಬೇಕಷ್ಟೇ ಈಗ. ಯಾರು ಬಿಡಲ್ಲ, ಹೋದ ವರ್ಷ ಇದ್ದಾಗ 2 ತಿಂಗಳಿಂದ ಕ್ಲೋಸ್ ಆಗಿದೆ. ಗಿಳಿ ನೋಡಿ ಗಾಯ್ಸ್, ಗಿಳಿ. ವಾಪಸ್ ಹೋಗ್ಬೇಕಷ್ಟೇ ಈಗ ಗಾಯ್ಸ್. ಈಗ ಸಕ್ಕರೆ ಬೇಲ್ ಬಿಡ್ತಾ ಇಲ್ಲ, ನೋಡೋಣ. ಲೆಟ್ಸ್ ಗೋ ಅಮ್ಮ ಗಾಯ್ಸ್. ಈಗ ಇಲ್ಲಂತೂ ಬಿಡ್ತಾ ಇಲ್ಲ. ಬಾ ಇಲ್ಲ, ಹತ್ರ ಬಾರೋ. ನಾನು ಹೋಗ್ತಾ ಇದೀವಿ. ಅಲ್ಲಿ ಗಾಜನು ಡ್ಯಾಮ್ ಹತ್ರ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ. ಅಮ್ಮ ಇದೇ ರೋಡ್ ಏನಪ್ಪ ಹೇಳಿದ್ದು? ಇಲ್ಲ ಅದಲ್ಲ. ಗೋಕಾಟಿಂಗು ಇದೆ ಅಲ್ಲಿ, ಗೋಕಾಟಿಂಗ್. ನಾವು ಈಗ ಹೋಗ್ತಿದ್ದೀವಿ. ಇವನು ಇಲ್ಲೇ ಇದ್ದಾನೆ, ನಾವೀಗ ಅಲ್ಲಿ ಊಟ ಮಾಡಿಕೊಂಡು ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡಬೇಕು. ಲೆಟ್ಸ್ ಗೋ ಗಾಯ್ಸ್. ಇಲ್ಲೇ ನಮ್ಮ ಅಜ್ಜನ ಕೂರಿಸಿ ಈಗ ಊಟ ಮಾಡಬೇಕಂತೆ. ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಮನೆಗೆ. ನಮ್ಮ ಅಮ್ಮ ಏನೋ ಕೊಡ್ಸೋಕೆ ಕರ್ಕೊಂಬಂದೈತಿ, ಏನಂದು ಗೊತ್ತಿಲ್ಲ, ನೋಡೋಣ ಬನ್ನಿ. ಏನು ಕೊಡ್ಸೋಕೆ ಬಂದಿದ್ಯಾ? ಅಮ್ಮ ನಂಗೊಂದು ಪೇರ್ಲೆಕಾಯಿ ಬೇಡ, ಜ್ಯೂಸ್ ಬೇಡ.
ಅಂಕಲ್ ಒಂದು ಪೇರ್ಲೆಕಾಯಿ ಕೊಡಿ. ಕೊಟ್ಟೆ ಒಂದು ನಿಮಿಷ. ಎರಡು ಇಮ್ಮಲ್ ಕೊಡ್ರಿ. ಇಮ್ಮಲ್ ಹೆಂಗ್ರಿ? ಇಮ್ಮಲ್ ಎರಡು ಎಷ್ಟು ಅಣ್ಣ? 5 ರೂಪಾಯಿ ಒಂದು ಕೊಡ್ರಿ. ಚೆನ್ನಾಗಿರೋದು ಹಣ್ಣು ಕೊಡೋಣ ನಾವು. ನಿಮ್ಗೆ ಯಾವ್ದು ಬೇಕು ಅಷ್ಟು. ಎರಡು ಇಮ್ಮಲ್ ಸ್ವಲ್ಪ ಎರಡು ಇಮ್ಮಲ್. ಒಂದೇ ಸಾಕಾ? ಎರಡು ಚೆಕ್ ಕೊಡ್ತೀನಿ. ಇದು ಎರಡು ತುಂಬ ಹಣ್ಣಿದೆ ಅನಿಸುತ್ತೆ ಅಣ್ಣ. ಇದೊಂದು ಎರಡು ಹಚ್ಕೊಟ್ಬಿಡಿ. ಅಷ್ಟು ಜ್ಯೂಸ್ ಇಸ್ಕೊಂಡು ಇದು ಪೆರ್ಲೆಕಾಯಿ ಇಸ್ಕೊಂಡು ಹೋಗ್ತಾ ಇದಾವೆ. ಹಸ್ಕೋ ಇದೆಷ್ಟು ಇಸ್ಕೊಳ್ಳ ಬೇಡವಾ? ಹಂಗೆ ತಿನ್ನೋದು ಹಂಗೆ ತಿನ್ನೋದು. ಇವು ಎಷ್ಟಿವೆ? 5 ಇದು 3 ಇದು 2 5 ಆಯ್ತಲ್ಲ. ಅಪ್ಪ ಕುಡಿತಾರ. ಎಷ್ಟಾಯ್ತು ಅಣ್ಣ ಟೋಟಲ್? ಹಾಂ 95. ಅಮ್ಮ ಫೋನ್ ಪೇ. ಜ್ಯೂಸ್ಗಳು ಸಮಥಿಂಗ್ ನಮ್ಮ ಅಜ್ಜಿ ಗೊತ್ತೈತಿಲ್ಲ. ನೀನು ಸ್ವೀಟ್ ತಿಂತಾ ಇರು. ಡ್ಯಾಮ್ ನೋಡ್ಬೇಕು ನೀನು. ಡ್ಯಾಮ್ ಗಾಯ್ಸಿಗೆ ಹೋಗ್ತಾ ಇದ್ದೀವಿ. ಫೈನಲ್ ಇದನ್ನಾರ ನೋಡೋಣ ಅಂತ. ಫುಲ್ಲು ಗಡಿಬಿಡಿ ಆಗಿತ್ತು, ಅದನ್ನೆಲ್ಲ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕೋಕ್ಕಲ್ಲ. ಮಿಸ್ಗೋ ವಾ ಇದು ನೋಡೇ ಇರಲಿಲ್ಲ ನಾನು. ಕ್ರೇಜಿ. ಸುಮಾರು ಜನ ಇದ್ದಾರೆ, ಪರವಾಗಿಲ್ಲ. ಜನ ಇರಲ್ಲ ಅಂದ್ಕೊಂಡಿದ್ದೆ. ಬಾ ನಂಗೆ ಭಯ ಆಗುತ್ತಲ್ಲಪ್ಪ. ಓಕೆ ಗಾಯ್ಸ್ ಲೆಟ್ಸ್ ಗೋ. ನೋಡಿ ಬಾಬಾ ಅಲ್ಲಿ ನೀರು ಬಿಟ್ರೆ ನಮ್ಮ ಶಿವಮೊಗ್ಗಕ್ಕೆ ಬರ್ತದು. ತಡಿ ಸ್ಕೋಪ್ ಝೂಮ್ ಆಗ್ತೀನಿ ನೋಡಿ. ನೀನು ಯಾಕಂಗೆ ಬರ್ಬೇಕಿತ್ತು, ತೆಕ್ಕೋಬೋದಿತ್ತು. ನೀನು ಯಾಕಂಗೆ ಹೋಗ್ತೀಯಾ? ಲೆಟ್ಸ್ ಗೋ ಗಾಯ್ಸ್ ಲೆಟ್ಸ್ ಗೋ. ಸೇತುವೆ ಮೇಲೆ ನಡ್ಕೊಂಡು ಅಲ್ಲಿ ನೋಡಿ ಗಾಯ್ಸ್ ನೋಡಿ ಗಾಯ್ಸ್, ಇಲ್ಲಿಗೆ ಫೈನಲ್ ಬಂದಿದ್ರು. ಅಲ್ಲಿ ನೋಡ್ರಿ ಜನ ಅಷ್ಟು ದೂರ ಹೋಗಿ ಅಲ್ಲಿ ನೋಡ್ರಿ ಅವ್ರು ನೋಡ್ರಿ, ಅದೆಲ್ಲ ಎಷ್ಟು ಡೇಂಜರಸ್ ನೋಡಿ. ವಾ ಒಂಚೂರು ಹಿಂದೆ ಹಾಕಿದ್ರು ಅಂದರು ಮಿಸ್ಸಾಗಿ ಮುಗೀತು. ಅದು ಅಲ್ಲಿ ವಯರ್ ಇದು ತಂತಿನ ಕಟ್ ಮಾಡ್ಕೊಂಡು ಹೋಗಿರೋದು. ನೋಡಿ ಹೆಂಗಿದ್ದಾರೆ. ನಾನು ಇಲ್ಲೇ ಹಿಡಿತೀನಿ ಸೇಫಾಗಿ. ನಾನೆಲ್ಲ ಅಲ್ಲಿ ಹೋಗಲ್ಲ, ನಾವು ಅಮ್ಮ ಸಾಯಿಸಿಬಿಡ್ತಾನೆ. ನೋಡಿ ಗಾಯ್ಸ್ ನೋಡಿ ವಾ ಇವನು ಬಂದ. ನಾನು ಇದನ್ನು ನೋಡಿಲ್ಲ, ಚೆನ್ನಾಗಿದೆ. ಲೆಟ್ಸ್ ಗೋ ಗಾಯ್ಸ್. ಫೈನಲಿ ಗಾಸ್ನೂರು ಡ್ಯಾಮ್ ಬಂದಿದ್ದೀವಿ. ನೋಡಿ ಎಷ್ಟನ್ನೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಅಲ್ಲಿ ನೋಡಿ 10 ಗೇಟ್ ಇದೆ ಅಂಥದ್ದು, ನಂಗೆ ಗೊತ್ತಿಲ್ಲ. ನೋಡಿ ಎಂಥ ಚೆಂದ ಮಾರ. ಆದರೆ ಅಲ್ಲೊಂದ್ಸರು ಹೋಗ್ಬಿಟ್ಟು ತುಂಬ ಚೆನ್ನಾಗಾಗ್ಬಿಡುತ್ತೆ. ಗಾಯ್ಸ್ ನೋಡಿ ಅಲ್ಲಿ ಫೋಟೋ ಶೂಟ್ ಮಾಡೋಕೆ ಹೋಗಿರೋದು ನೋಡಿ ಅವಣ್ಣ. ಟೈಮಿಗೆ ಏನಕ್ಕೆ ಗಾಯ್ಸ್ ಸುಮ್ಮನೆ ತೋರಿಸ್ತೆ ಅಷ್ಟೇ. ನೋಡಿ ವಾ ಅವಣ್ಣ ಕೂತ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ನಮಗೇನಕ್ಕೆ ನಮ್ಮತ್ತೆ ನಮ್ಮಮ್ಮ ನನ್ನ ತಮ್ಮ ಇಲ್ಲಿದ್ದಾರೆ ನೋಡಿ. ಏನು ಕ್ರೇಜಿ ಆಗಿದೆ ನೋಡಿ. 10 ಗೇಟ್ ಅಂತದು. 10 ಗೇಟ್ ಓಪನ್ ಆಗಿಬಿಟ್ರೆ ಕ್ರೈಜಿ ಮ್ಯಾನ್. ಅಲ್ಲಿ ನೋಡಿ ನಿಮಗೆ ಬಂದರೆ ಅಲ್ಲಿ ಜೋಳ ಸಿಗುತ್ತೆ, ಅಂಗಡಿ ಇದೆ. ತಡಿರಿ ಝೂಮ್ ಹಾಕ್ತೀನಿ. ಜೋಳ ಮತ್ತು ಚಿಪ್ಸು, ಮಾಮೂಲಿ ತಿನ್ನೋಕೆ ಐಟಮ್ ಏನೇನು ಬೇಕು, ವಾಟರ್ ಬಾಟ್ಲಿ ಎಲ್ಲ ಸಿಗುತ್ತೆ. ಅದೇ ನಾನು ಸ್ವಲ್ಪ ಆ ಕಡೆ ಎಲ್ಲ ಹೋದರೆ ಸ್ವಲ್ಪ ಡೇಂಜರ್ ಇದೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಫೋಟೋ ಶೂಟ್ ಮಾಡಿಸ್ಬೋದು ಗಾಯ್ಸ್. ನನಗೆ ಫೋಟೋ ಹಿಡಿಯೋರು ಯಾರೂ ಇಲ್ಲ. ಫೋಟೋ ಹಿಡಿಬೇಕಲ್ಲ ಗಾಯ್ಸ್. ನಾವು ಅಮ್ಮಂಗೆ ಕೊಟ್ಟರೆ ಸ್ವಲ್ಪ ಹಿಡಿಯುತ್ತೆ, ಬಟ್ ಚೆನ್ನಾಗಿ ಹಿಡಿಯಲ್ಲ ಅಂತ ಒಂದು ಅಭಿಪ್ರಾಯ. ಚೆನ್ನಾಗಿ ಹಿಡಿಯಲ್ಲ. ನಾನು ಎಡಿಟ್ ಮಾಡಬೇಕಿದ್ರೆ ಕ್ಲೀನಾಗಿ ಬರಬೇಕದು, ಅದಕ್ಕೋಸ್ಕರ ನಾನು ಹಂಗೆ ಮಾಡಿದ್ವಿ. ಆದರೆ ವ್ಯೂ ಚೆನ್ನಾಗಿದೆ ನೋಡೋಕ್ಕೆ. ಕ್ರೈಸಾಗಿ ನಾನು ನೋಡೇ ಇರಲಿಲ್ಲ ಹೊತ್ತಾಗಿಂದ. ಶಿವಮೊಗ್ಗದಲ್ಲಿದ್ದು ವೆಸ್ಟ್. ನಾವಮ್ಮ ಒಂದು 10% ನೋಡ್ಬಿಟ್ರೆ ನಾವು ಅಪ್ಪ ನನ್ನ ಜೊತೆ ಬಂದು ಆವಾಗಿನ ಕಾಲದಲ್ಲೆಲ್ಲ, ಅಂದರೆ ಆವಾಗಿಂದನೂ ಒಂದು 10 ವರ್ಷದ ಹಿಂದೆ ಅನಿಸುತ್ತೆ, ಗೊತ್ತಿಲ್ಲ ನೋಡಿ. ಅಂದರೆ ಆವಾಗ ಅಲ್ಲೆಲ್ಲ ಬಿಡ್ತಿದ್ರಂತೆ. ಅಲ್ಲಿ ಬಂದು ಕುತ್ಕೊಂಡು ನೋಡೋರಂತ. ಅಲ್ಲಿ ಬಂಡೆ ಇದೆ, ತಡೀರಿ ಝೂಮ್ ಹಾಕ್ತೀನಿ. ಆ ಬಂಡೆ ಮೇಲೆ ಕೂತ್ಕೊಂಡು ನೋಡ್ತಿದ್ರಂತೆ, ಗೊತ್ತಿಲ್ಲ. ಈಗ ನಾನು ನೋಡ್ತಾ ಇದ್ದೀನಿ, ಕ್ರೇಜಿಯಾಗಿದೆ. ನಾನು ಒಂದೆರಡು ಫೋಟೋ ತಗೊಂಡು ಸಿಗ್ತೀನಿ.
ಏನು ಕ್ರೇಜಿ ಆಗಿದೆ guys. ಅದೆಲ್ಲ ಇರಿಟೇಷನ್ ಆದಮೇಲೆ ನೋಡಿ ನೋಡಿ ಎಂಥ ಚಂದ ಮಾರ. ನೋಡಿ ಅಲ್ಲಿ ಹಾಕಿದ್ದಾರೆ ಈ ಥರ ಜಾಲರಿನ ಹರ್ಕೊಂಡು ಹೋಗಿದ್ದಾರೆ ಯಾರು. ಆದರೆ ಮೇಲೆ ಬಗ್ಸ್ಬಿಟ್ಟು ಕಟ್ಟಿ ಕೆಳಗಡೆ ಹಂಗೆ ಬಿಟ್ಟರೆ ಅಲ್ಲಿ ನೋಡಿ ಅವರು ಫೋಟೋಸ್. ಆದರೆ ಅವ್ರು ಡೇಂಜರಸ್ ಪ್ಲೇಸಲ್ಲಿಲ್ಲ. ಅಂದರೆ ಅಲ್ಲಿ ನೋಡಿ ಅಲ್ಲಿ ಡೇಂಜರಸ್ ಪ್ಲೇಸಲ್ಲಿದ್ದಾರೆ ಕೆಲವೊಬ್ಬರೆಲ್ಲ. ನೀವು ಅಲ್ಲಿ ಡ್ಯಾಮ್ ನೋಡಿ, ತಡೀರಿ ಝೂಮ್ ಆಗ್ತೀನಿ ನೋಡಿ. ಡ್ಯಾಮ್ ನೋಡಿ ಗಾಯ್ಸ್, ಡ್ಯಾಮ್ ಆಗಿ ಕ್ರೇಜಿ ಆಗಿದೆ. ನಂಗೆ ಇಷ್ಟ ಆಯಿತು. ಇಲ್ಲಿ ನೋಡಿ ಹಸು ಈ ಥರ ಇದೆ ಇಲ್ಲಿ ಜಾಗ. ಒಳ್ಳೆ ಎಕ್ಸ್ಪ್ಲೋರ್ ಆಗಿಬಿಟ್ಟಿದೆ ಇವತ್ತು ನನ್ನ ಬ್ಲಾಗು. ಕ್ರೇಜಿ ಆಗಿದೆ. ಇಲ್ಲಿ ನಮ್ಮ ಅಮ್ಮ ಅವರೆಲ್ಲ ಏನೇನೋ ಮಾತಾಡ್ತಾವ್ರೆ, ನಮಗೇನಕ್ಕೆ. ನಾನು ನಿಂತ್ಕೊಂಡು ಸುಮ್ಮನೆ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಕ್ರೇಜಿ ಗೈಸ್, ಕ್ರೇಜಿ ತುಂಬ ಚೆನ್ನಾಗಿದೆ. ತಡೀರಿ ಗೈಸ್, ನಮ್ಮ ಮಮ್ಮಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ಬಿಟ್ಟು, ಅಂದರೆ ನಮ್ಮ ಅಮ್ಮನ ತಂಗಿ ವೀಡಿಯೋ ಕಾಲ್ ಮಾಡಿ ತೋರಿಸ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಈಗ ಇಲ್ಲಿಂದ ಹೊರಟಿದ್ದೀವಿ. ರಸ್ಕು ಅಲ್ಲಿ ಹಸುಗಳಿದೆ, ಹಿಂಗೆ ತಿರುಗಿದ್ರೆ ಅಲ್ಲಿ ಫೋಟೋ ಶೂಟ್ ಮಾಡೋಕೆ ಹುಡುಗರು ನಿಂತವ್ರೆ ನೋಡಿ. ಗಾಜನೂರು ಡ್ಯಾಮ್ ಲಾಸ್ಟ್ ಟೈಮ್ ಈ ಥರ ಇದೆ. ಲಸ್ಕು ನೋಡ್ಕೊಂಬಿಡಿ ಲಾಸ್ಟ್ ಟೈಮ್ ಅಂತ ಹೇಳ್ತಾ. ನೋಡಿ 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 ಹೆಂಗಿದೆ, ಎಂಥ ಚೆಂದ ಮಾರ. ಲಾಸ್ಟ್ ಟೈಮ್ ಯು ಸಿ ದಟ್ ವ್ಯೂ ಅಂತ ಹೇಳ್ತಾ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸಿಂದ ವಿಡಿಯೋ ಮಾಡ್ಕೊಂಡು ಬರಬೇಕು ಒಂದು ಕ್ಲಿಪ್ಪು. ತಡೀರಿ ನೋಡಿ ನೋಡಿ ಎಂಥ ಚೆಂದ ಇದೆ ಮಾರಾಯ. ಇಲ್ಲಿ ನೋಡಿ ನೀರು, ಇಲ್ಲಿ ಅಲ್ಲಿಂದ ಇದು ಸಣ್ಣದು, ಆಮೇಲೆ ಅದೊಂದು, ಆಮೇಲೆ ಆ ಕಡೆ ಇನ್ನೊಂದು. ಕ್ರೇಜಿಯಾಗಿದೆ ಒಟ್ಟಿನಲ್ಲಿ ನೋಡಬಹುದು. ನಾನೀಗ ಒಂದು ಫೋಟೋ ತಗೊಂಡು ತಮ್ಮನೇಲಿ ಫೋಟೋ ತಗೋಬೇಕು. ನಾವು ಅಮ್ಮ ಕ್ಲೀನಾಗಿ ತೆಗ್ದಿಲ್ಲ, ತಗೊಂಡು ಹೋಗಬೇಕು. ಎಸ್ಕೋ ಅಷ್ಟೇ, ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಗಾಯ್ಸ್, ತುಂಬ ಬಿಸಿಲಿದೆ ಇಲ್ಲಿ. ನನ್ನ ಮೈಕ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ, ತುಂಬ ಬಿಸಿಲಿದೆ, ನಿಂತ್ಕೊಳಕ್ಕಾಗಲ್ಲ ಜಾಸ್ತಿ ಹೊತ್ತು. ನೋಡಿ ಇಷ್ಟೇ ಇದು. ಸೊ ಗಾಯ್ಸ್ ಫೋಟೋ ಎಲ್ಲ ತಗೊಂಡಾಯ್ತು, ಈಗ ಹೋಗೋಣ ಬನ್ನಿ. ಅಲ್ಲಿ ನೋಡಿ ಅಲ್ಲಿ ಯಾರೋ ಕೂತಿದ್ರು ನೋಡಿ ಗೈಸ್, ಅಲ್ಲಿ ಹೆಂಗೆ ಹೋದ್ರು ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ ಅಲ್ಲಿ ಯಾರೋ ಕೂತಿದ್ದಾರೆ, ಅಷ್ಟು ದೂರ ಹೆಂಗೋದ್ರು ಅಂತ ನಂಗೆ ಗೊತ್ತಿಲ್ಲ. ಕ್ರೇಜಿಯಾಗಿ ಆಯಿತು, ನಾನು ನೋಡಿರಲಿಲ್ಲ. ವಾವ್ ಕ್ರೇಜಿ ಮೆಮೊರಿ ಆಯಿತು ಗಾಯ್ಸ್. ಬ್ಲಾಗ್ ನಾನು ನೋಡಿ ಅಲ್ಲಿ ದಿನಕ್ಕೆ ಜೋಳ ಇದೆ, ಅದೇನೋ ಮಾಡ್ಕೊಡ್ತಾರೆ, ವಾಟರ್ ಬಾಟಲ್ ಸಿಗುತ್ತೆ, ತಿನ್ಕೊಂಡು ಹೋಗ್ಬೋದು. ಎಸ್ಕೋ ನೋಡಿ ಎಂಟ್ರೆನ್ಸ್ ಹಿಂಗೆ ಬಂದು ಇಲ್ಲಿ ಒಂದು ರೋಡು ರಾಸ್ಯ, ಇಲ್ಲಿ ಒಂದು ರೋಡು, ಮತ್ತು ಹಂಗೂ ಹೋಗ್ಬೋದು. ಎಸ್ಕೋ ಇಲ್ಲಿಂದ ಇವು ತೋರಿಸ್ತೀನಿ ತಡೀರೋ ನಿಮಿಷ. ನೋಡಿ ಲಾಸ್ಟ್ನೇ ಸತಿ ನೋಡ್ಕೊಂಬಿಡಿ. ನಾವು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗಾಯ್ಸ್, ಹೋಗೋಣ ಬನ್ನಿ. ನೋಡಿದ್ರಲ್ಲ ಹೀಗಿತ್ತು ಗಾಜನೂರು ಡ್ಯಾಮ್, ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಲೆಟ್ಸ್ ಗೋ, ಇನ್ನೂ ಜರ್ನಿ ಕಂಟಿನ್ಯೂ ಇದೆ. ನೋಡೋಣ ಇನ್ನೂ ಎಲ್ಲಿ ಹೋಗ್ತೀನಿ ಅಂತ. ಇನ್ನೂ ಎಲ್ಲೋ ಸೀದಾ ಮನೆ ಹೋಗ್ತೀನಿ ಅನಿಸುತ್ತೆ. ಲೆಟ್ಸ್ ಗೋ. ನೋಡಿ ಹಿಂಗೆ ಬಂದು ಇದೆ ರೋಡಲ್ಲಿ, ಅಲ್ಲಿ ಬಂದರೆ ಕಾಣಿಸುತ್ತೆ ನಿಮಗೆ ಡ್ಯಾಮ್. ಗಾಯ್ಸ್ ಇಲ್ಲಿ ಇನ್ನೊಂದು ರೋಡ್ ಇದೆ. ಇದು ನೀರು ಇರುತ್ತಲ್ಲ, ಅಲ್ಲಿ ಕೆಳಗೆ ಕರ್ಕೊಂಡು ಹೋಗುತ್ತೆ, ಅಲ್ಲಿ ತುಂಬ ಸ್ವಲ್ಪ ಡೇಂಜರು. ಜ್ಯೂಸ್ ಇದೆ. ಮನೆಯಿಂದ ಬಿರಿಯಾನಿ ಕಬಾಬ್ ಎಲ್ಲ ಮಾಡ್ಕೊಂಬಂದ್ವಿ, ಅದನ್ನು ತಿಂತಾಯಿದ್ವಿ. ಅಂದರೆ ನಾವು ಬೇರೆ ಕಡೆ ತಿಂದ್ವಿ, ನಿಮಗೆ ಅದು ಕ್ಲಿಪ್ ಹಾಕ್ತೀನಿ ನೋಡ್ಕೊಳ್ಳಿ. ಬೇರೆ ಕಡೆ ತಿಂದ್ವಿ, ಈಗ ನಾವು ಮನೆ ಹೊರಟಿದ್ವಿ. ನೋಡಿ ನಾವು ಅಮ್ಮ ತಿಂತೈತೆ, ನಾನೀಗ ಜ್ಯೂಸ್ ಕುಡಿತೀನಿ. ಅಲ್ಲಿ ನೋಡಿ ಈಗ ಡ್ಯಾಮು ಸಕ್ಕರೆ ಬೇಳ್ದು ಅದೇನೋ ಅವೆರಡು ದಿವಸ ಆಗಿದೆ ಅಂತ ಬಿಡ್ತಾ ಇಲ್ಲ. ಬರೋ ಜನ ಎಲ್ಲ ಇಲ್ಲಿಗೆ ಬರ್ತಾಯಿದ್ದಾರೆ. ಅಲ್ಲೊಬ್ರು ಅಂಗಡಿ ಇಟ್ಟಿದ್ದಾರೆ, ಒಳ್ಳೆ ವ್ಯಾಪಾರ ಅವ್ರಿಗಂತೂ. ಇದಕ್ಕಿಂತ ನಾನು ಮುಂದೆ ಹೋಗಲ್ಲಪ್ಪ, ನಂಗೆ ಭಯ ಆಗುತ್ತೆ. ಓ ಇಲ್ಲಿ ಯಾರ್ದು ಸಮಾಧಿ ಬೇರೆ ಇದೆ ಗೈಸ್. ಯಾವೋ ಮರಗಳು ನೋಡಿ. ನಾನು ಇಲ್ಲಿ ಫೋಟೋ ಶೂಟ್ ಮಾಡೋಣ ಅಂದರೆ ಫೋಟೋ ತೆಗಿಯೋಕ್ಕೆ ಯಾರಿಗೂ ನಮ್ಮ ಅಂತೂ ತೆಗಿತತೆ, ನನಗಿಷ್ಟ ಆಗಲ್ಲ, ಅದೇ ಬೇಜಾರು. ಈಗ ಅದನ್ನು ಕುಡ್ಕೊಂಡು ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇಲ್ಲೇ ಇದ್ದೀನಿ ಈಗ. ಇನ್ನು ಗೈಸ್ ನಾವು ಅಮ್ಮಂಗೆ ಫೋಟೋ ಕ್ಲೀನ್ ತೆಗೆಬರಲ್ಲ, ಇವನಿಗೆ ಎತ್ಕೊಂಡಿದ್ದೀನಿ. ಬರೋ ಫೋಟೋ ತೆಗೆ ಒಂದು. ಈ ಮರದ ನಿಂತ್ಕೊಂತೀನಿ ಇಲ್ಲಿ ಫೋಟೋ ತಗೊಂಡಿರ್ತೀನಿ ಗೈಸ್. ಈಗ ಫೋಟೋಗಳು ತಗೊಂಡು
ಫೋಟೋ ತಗೊಂಡು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಿದ್ವಿ. ಇನ್ನೊಂದು 2-3 ಫೋಟೋ ತೆಕ್ಕೋಬೇಕು ಅಂತ ಆಸೆ, ನೋಡೋಣ ಏನಾಗುತ್ತೆ ಅಂತ. ಎಸ್ಕೋ ನೋಡಿ ನಮ್ಮವರೆಲ್ಲ ಏನೇನೋ ಮಾಡ್ತಾವ್ರೆ. ತಿಂದಿದ್ದು ಪಾತ್ರೆ ಎಲ್ಲ ತೊಳ್ಕೊತವ್ರೆ. ಅಂದರೆ ಪ್ಲೇಟ್, ಪಾತ್ರೆ ಅಂತಂದಿಲ್ಲ, ಪ್ಲೇಟು, ಒಂದು ಬಾಕ್ಸು, ಒಂದು 2 ಲೋಟ ತಂದಿದ್ವಿ. ಇಲ್ಲಿಂದ ಓಕೆ ಮನ್ಸು ಬರ್ತಿಲ್ಲ ಗೈಸ್. ಪೀಸ್ ಮೆಣ್ಸಿಟ್ಟು ಕೊಡು ಬರ್ತಾವಣ್ಣ ಮತ್ತೆ ಗಾಯ್ಸ್. ಫೋಟೋ ತೆಕ್ಕೊಟ್ಟ 1-2, ಪರವಾಗಿಲ್ಲ ಚೆನ್ನಾಗಿ ಬಂದೈತೆ. ಸಾಕು ಅಷ್ಟು ಎಡಿಟ್ ಮಾಡ್ಕೊಂಡು ಅದು ಪೋಸ್ಟ್ ಮಾಡೋಣ. ಮೇ ಬಿ ಇಷ್ಟ ಗೈಸ್. ಈಗ ಕಂಟಿನ್ಯೂ ಏನಾಗುತ್ತೆ ನೋಡೋಣ. ಈ ಬ್ಲಾಗ್ ತುಂಬ ಚಿಕ್ಕದಾಗುತ್ತೆ, ಬೇಜಾರಾಗ್ಬಿಡಿ. ಯಾಕಂದರೆ ಕ್ಲಿಯರಾಗಿ ಏನೂ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಗಡಿಬಿಡಿ ಆಯ್ತು. ಅದೇನೋ ಅಂತ ಕೊನೆಯಲ್ಲಿ ಹೇಳ್ತೀನಿ ಗಾಯ್ಸ್. ನಮ್ಮ ಮಾವ ಸಿಟ್ಟು ಬಂದು ಗಾಡಿನ ಅಲ್ಲೇ ತೊಗೊಂಡೋಗ್ಬಿಟ್ಟ. ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಲೆಸ್ಕೋ. ಸ್ವಲ್ಪ ಗಜಿಬಿಜಿ ಇತ್ತು ಗೊತ್ತು. ವಿಡಿಯೋ ಇಷ್ಟ ಆಗಿರೋದು ಒಳ್ಳೆ ಕಮೆಂಟ್ ಹಾಕಿ. ಮತ್ತು ಒಳ್ಳೆ ವೀಡಿಯೋಸ್ ಟ್ರೈ ಮಾಡ್ತಾಯಿರ್ತೀನಿ, ಅದನ್ನು ನೋಡಿ ಅಂತ ಹೇಳ್ತಾ ಸ್ವಲ್ಪ ಗಜಿಬಿಜಿ ಆಯಿತು. ಅದು ಏನಕ್ಕೆ ಅಂದರೆ ಫ್ಯಾಮಿಲಿ ಟ್ರಿಪ್ ಆಗಿದ್ವಲ್ಲ, ಏನೇನೋ ಆಯಿತು ಗಾಯ್ಸ್. ಅದು ಹೇಳೋಕ್ಕಾಗಲ್ಲ ನಾನು. ಒಟ್ಟಲ್ಲಿ ಹೋದ್ವಿ, ಸಕ್ಕದ ಎಂಜಾಯ್ ಮಾಡಿದ್ವಿ. ಬಟ್ ಅದನ್ನು ವ್ಯೂ ನೋಡಿದ್ವಿ, ನೋಡ್ಕೊಂಡು ನಂದು ವಿಡಿಯೋ ಮಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ಆ ಕಡೆ ಇನ್ನೊಂದು ಸೈಡ್ ಇತ್ತು, ಆ ಕಡೆ ಎಲ್ಲ ಹುಡುಗರು ಸುಮಾರು ಜನ ಇದ್ದರು. ಆ ಕಡೆ ಹೋಗಲ್ಲ, ಈ ಕಡೆ ಫ್ಯಾಮಿಲಿ ಮೆಂಬರ್ಸು ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಆ ಕಾರಣಕ್ಕಾಗಿ ಈ ಕಡೆಯಿಂದ ಇದ್ದು ನಾವು ನೋಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಅದೆಲ್ಲ ನೋಡ್ಕೊಂಡ್ವಿ. ಅದೆರಡು ಕ್ಲೋಸ್ ಆಗಿತ್ತು, ಅದು ಕಾರಣಾಂತರಗಳಿಂದ. ಅದು ಗೊತ್ತಿಲ್ಲ ನನಗೆ, ಅದು ಯಾವಾಗಲೂ ಓಪನ್ ಆಗುತ್ತೆ ಏನು ಗೊತ್ತೇ ಅವೆಲ್ಲ ಗೊತ್ತಿಲ್ಲ ನನಗೆ. ಓಪನ್ ಆದಾಗ ಖಂಡಿತ ಒಂದ್ಸತಿ ಹೋಗಿ ಮತ್ತೆ ತೋರಿಸ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನೋಟಿಫಿಕೇಷನ್ ನಿಮಗೆ ನಿಮ್ಮ ಮೊಬೈಲಿಗೆ ಬರುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಲವ್ ಯು, ಬಾಯ್.